KMF ನವರು ರೇಟ್ ಏರಿಸಿದಾಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗಲ್ಲ ಆಗಿರಲಿಲ್ಲ ಸರ್, ನಾವು ಹೇಳ್ತೀವಿ ಕೇಳಿ. ಕರ್ನಾಟಕದಲ್ಲಿ KMF ನವರು ಜಾಸ್ತಿ ಮಾಡಿದಾಗ ಪೆಟ್ರೋಲ್ ಡೀಸೆಲ್ ಏರಿರಲಿಲ್ಲ. ಈಗ ನಾವು ರೈಸ್ ಮಾಡಿಲ್ಲ, ನಾವು ಇನ್ನೂ ರೈಸ್ ಮಾಡಿಲ್ಲ. ಅಲ್ಲ ಈಗಲ್ಲ ರೈಸ್ ಮಾಡಿಲ್ಲ, ರೇಸ್ ಆಗಿದೆ. ಏನೇನ್ ರೇಸ್ ಆಗಬೇಕಾಗಿದೆ ಸರ್? ನಾವು ರೈಸ್ ಮಾಡಿದ್ದು ಏನ್ ಮಾಡಿದ್ವಿ? ನಾವು ರೈಸ್ ಮಾಡಿದ್ದು ಸರ್ಕಾರದ ಬಕ್ಕಸಕ್ಕೆ ತೊಳ್ಳಿಲ್ಲ. ನಾವು ರೇಟ್ ರೈಸ್ ಮಾಡಿದ್ದು ಅದರ ನೇರ ಲಾಭವನ್ನ ರೈತನಿಗೆ ಕೊಟ್ವಿ. ನೀವು ರೈಸ್ ಮಾಡಿದ್ದು ನೇರ ಲಾಭವನ್ನು ಯಾರಿಗೆ ಕೊಡ್ತಾ ಇದ್ದೀರಿ? ಆದ್ರೆ ಇವತ್ತು ದೇಶದಾದ್ಯಂತ ಹಾಲಿನ ಬೆಲೆ ಏರಿಕೆ ಮಾಡಿದ್ದೀರಿ. ಇದರ ಮುನ್ಸೂಚನೆ ಏನು ಅಂದ್ರೆ ಇಡೀ ದೇಶದಲ್ಲಿ ಬೆಲೆ ಏರಿಕೆ ಆಗುತ್ತೆ. ಬಹಳ ಮುಖ್ಯವಾಗಿ ನೀವೇ ಹೇಳಿದ್ರಿ, $120 ಇತ್ತು. ಅವತ್ತು ಬಿಜೆಪಿಯವರು ಮಿತವ್ಯಯದ ಬಗ್ಗೆ ಮಾತನಾಡಲಿಲ್ಲ. ಚುನಾವಣೆ ಮುಗಿದಿದ ತಕ್ಷಣ ಬಾಯೋ ಬಹನೋ ಆಪ್ ಇಸ್ ದೇಶ ಮೇ ಐಸಾ ಚಲ್ ರಹಾ ಹೈ, ಆಪ್ ಸಹನಾ ಪಡ್ತಾ ಹೈ ಅಂತ ಭಾಷಣ ಮಾಡ್ತಾ ಇದ್ದಾರೆ. ಸರ್, ಈ ದೇಶದೊಳಗಡೆ ಪೆಟ್ರೋಲಿನ ಬೆಲೆ 2014ರಲ್ಲಿ ಇಂಟರ್ನ್ಯಾಷನಲ್ ಕ್ರೂಡ್ ಪ್ರೈಸ್ ಎಷ್ಟಿತ್ತು ಅಂತಂದರೆ $100 ತಲುಪಿತ್ತು ಮೋದಿಜಿಯವರು ಬಂದಾಗ. ಆದರೆ ಆ ಸಂದರ್ಭದಲ್ಲಿ 100ರಿಂದ 108 ಬ್ಯಾರಲ್ ಇದ್ದು $8 ಬ್ಯಾರಲ್ ಇದ್ದಿದ್ದು ನಿಧಾನವಾಗಿ ಕಡಿಮೆ ಆಯಿತು. ಮೋದಿಯವರು ಬಂದಾಗ ಹೇಳಿದ್ರು 60ರಿಂದ 70 ಆಗೋಗ್ಬಿಟ್ಟಿದೆ ಬ್ಯಾರಲ್ ಡಾಲರು, ಕೆಲವರು ಕಾಲ್ಗುಣ ಕೂಡ ಅದಕ್ಕೆ ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಮೋದಿಜಿಯವರು ಅವತ್ತು. ಆದರೆ 60ರಿಂದ 70 ರೂಪಾಯಿ ಬ್ಯಾರಲ್ ಆಯ್ತಲ್ಲ, ಆ ದಿವಸ ನಮ್ಮ ದೇಶದ ಜನಸಾಮಾನ್ಯರಿಗೆ $108 ಆಗಿದ್ದಾಗ ಬ್ಯಾರಲ್ ರೇಟಿಗೆ ಎಷ್ಟು ದುಡ್ಡು ವಸೂಲಿ ಮಾಡ್ತಿದ್ರೋ ಅಷ್ಟೇ ವಸೂಲಿಯನ್ನು ಹಣವನ್ನು ಜನರ ಹತ್ರ ಅವತ್ತು ವಸೂಲಿ ಮಾಡ್ತಾ ಇದ್ರು. ಅಂದರೆ ನಿರಂತರವಾಗಿ ಲೂಟಿ ಮಾಡಿದ್ದೀರಿ, ಆ ಹಣವನ್ನು ತಗೊಂಡಿದ್ದೀರಿ. ಆ ಹಣವನ್ನು ಎಲ್ಲಿಗೆ ತಗೊಂಡಿದ್ದೀರಿ? ಸರ್ಕಾರಕ್ಕೆ ತಗೊಂಡಿದ್ದೀರಿ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೂಡ್ ಆಯಿಲ್ ರೇಟ್ ಕಡಿಮೆ ಆದಾಗ ಅದರ ಬೆಲೆ ಈ ದೇಶದ ಪ್ರಜೆಗಳಿಗೆ ಸಿಗಲಿಲ್ಲ. ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೂಡ್ ಆಯಿಲ್ ರೇಟ್ ಜಾಸ್ತಿ ಆಗಿದ ತಕ್ಷಣ ಅದ್ರ ಬರ ಈ ದೇಶದ ಪ್ರಜೆಗಳಿಗೆ ಆಗ್ತೀರಿ. ಯಾಕೆ ಸರ್? ಈ ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕಾಗಿದೆ. ಸರ್,